ಇವತ್ತು ಕುಂಕುಮ ಹಾಗೂ ಅರಿಶಿಣದ ಮಹತ್ವ ಹಾಗೂ ಉಪಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಕುಂಕುಮ ಭರಣಿ. ಅರಿಶಿಣ ಮತ್ತು ಕುಂಕುಮಕ್ಕೆ ಹಿಂದೂ ಧರ್ಮದಲ್ಲಿ ಅದರದ್ದೇ ಆದ ವಿಶೇಷ ಪ್ರಾಧಾನ್ಯತೆ ಇದೆ. ಅವೆರಡು ಶುಭ ಸಂಕೇತಗಳು ಅಷ್ಟೇ ಅಲ್ಲ, ವೈಜ್ಞಾನಿಕ ಮಹತ್ವವನ್ನು ಹೊಂದಿವೆ. ಕುಂಕುಮವೆಂದರೆ ಪಾರ್ವತಿ, ಸತಿ ಹಾಗೂ ಸ್ತ್ರೀ ಶಕ್ತಿಯ ಸಂಕೇತ. ಸತಿ ತನ್ನ ಗಂಡ ಶಿವನ ಗೌರವ ಕಾಪಾಡಲು ಪ್ರಾಣ ನೀಡಿದವಳು. ಅದರ ಕುರುಹಾಗಿ ಸ್ತ್ರೀಯರೆಲ್ಲರೂ ಕುಂಕುಮ ಧರಿಸುತ್ತಾರೆ. ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯ ಸಂಕೇತವೂ ಹೌದು. ಮಹಿಳೆಯರು ಕುಂಕುಮ ಮತ್ತು ಬೈತಲೆಗೆ ಸಿಂಧೂರ ಧರಿಸುವುದರಿಂದ ದೈವಿ ಭಾವನೆಯ ಪ್ರಚೋದನೆ ಆಗುತ್ತದೆ ಎಂದು ನಂಬಿಕೆ. ಕುಂಕುಮವನ್ನು ಭ್ರೂಮಧ್ಯ ಮಹಿಳೆಯರು ಧರಿಸುವುದರಿಂದ ಅವರ ಜ್ಞಾನೇಂದ್ರಿಯಗಳು ಚುರುಕಾಗಿ ಕ್ರಿಯಾಶೀಲರಾಗುತ್ತಾರೆ. ಧನಾತ್ಮಕ ಶಕ್ತಿ ಜಾಗೃತವಾಗಿ ಉತ್ತಮ ಕಾರ್ಯನಿರ್ವಹಿಸಲು ಪ್ರೇರಣೆ ನೀಡುತ್ತದೆ. ಸುಮಾರು 5,000 ವರ್ಷಗಳಿಂದಲೂ ಹಿಂದೂ ಸಂಸ್ಕೃತಿ ಪರಂಪರೆಗಳಲ್ಲಿ ಅರಿಶಿನ ಕುಂಕುಮಗಳ ಬಳಕೆ ಹಾಗೂ ಅವುಗಳನ್ನು ಧರಿಸುವ ಕ್ರಮ ಹಾಸುಹೊಕ್ಕಾಗಿದೆ ಎಂಬುದು ಹರಪ್ಪ ನಾಗರಿಕತೆಯಿಂದ ಹಾಗೂ ಹಲವು ಸಂಶೋಧನೆಗಳಿಂದ ಗೊತ್ತಾಗಿದೆ. ಪಾಂಡವರು ಪಗಡೆ ಆಟದಲ್ಲಿ ಸೋತು ದ್ರೌಪದಿಯನ್ನು ಹರಾಜಿಗಿಟ್ಟ ಸಂದರ್ಭದಲ್ಲಿ ಆಕೆ ಹತಾಶಳಾಗಿ ಹಣೆಯ ಮೇಲಿನ ಕುಂಕುಮ ಒರೆಸಿ ಹಾಕಿದ್ದಾಳೆಂಬ ಉಲ್ಲೇಖ ಮಹಾಭಾರತದಲ್ಲಿದೆ. ಹಿಂದೂ ಹೆಣ್ಣು ಮಕ್ಕಳಿಗೆ ಕುಂಕುಮ ಒಂದು ಸೌಭಾಗ್ಯದ ಸಂಕೇತ. ಹಣೆಯ ಮೇಲೆ ಕುಂಕುಮ, ಬೈತಲೆಗೆ ಸಿಂಧೂರ ಧರಿಸಿದರೆ ಆಕೆಗೆ ವಿವಾಹ ಆಗಿದೆ, ಆಕೆಯತ್ತ ಪರಪುರುಷರು ಕಣ್ಣು ಹಾಕುವಂತಿಲ್ಲ ಎಂಬ ಆದೇಶದ ಸಂಕೇತ ಈ ಕುಂಕುಮ. ಅರಿಶಿಣ, ಸುಣ್ಣ ಹಾಗೂ ಪಾದರಸ ಬಳಸಿ ತಯಾರಿಸಲಾಗುವ ಶುದ್ಧ ಕುಂಕುಮ ದೈವಿಕ ಭಾವನೆ ಮೂಡಿಸುವುದಲ್ಲದೆ ಇಂದ್ರಿಯಗಳ ಜಾಗೃತಿ ಕಾರ್ಯವನ್ನು ಪ್ರೇರೇಪಿಸುತ್ತದೆ. ಹಾಗಾಗಿ ಈ ಕುಂಕುಮ ಧರಿಸುವ ಸಂಪ್ರದಾಯಕ್ಕೆ ವೈಜ್ಞಾನಿಕವಾಗಿಯೂ ಬಲು ಮಹತ್ವವಿದೆ. ಅರಿಶಿಣವಂತೂ ನಮ್ಮ ತ್ವಚೆಯ ಕಾಂತಿ ಹೆಚ್ಚಿಸುವುದಲ್ಲದೆ ಆರೋಗ್ಯ ಎಂದರೆ ಸೌಂದರ್ಯವರ್ಧಕ ಕೂಡ ಹೌದು. ಅರಿಶಿಣ ಕುಂಕುಮಗಳನ್ನು ಅಚ್ಚುಕಟ್ಟಾಗಿ ಶೇಖರಿಸಿಡುವ ಪುಟ್ಟ ಕರಡಿಗೆಗೆ ಕುಂಕುಮ ಭರಣಿ ಎನ್ನಲಾಗುತ್ತದೆ. ಮರ, ಬೆಳ್ಳಿ ಇತ್ಯಾದಿ ಲೋಹ ಬಳಸಿ ಕುಂಕುಮ ಭರಣಿ ತಯಾರಿಸಲಾಗುತ್ತದೆ. ಹಿಂದೂಗಳ ಧಾರ್ಮಿಕ ಕಾರ್ಯಗಳು, ಉಪನಯನ, ಮದುವೆ, ಗೃಹ ಪ್ರವೇಶ, ಹೋಮ ಹವನ, ಪೂಜೆಗಳಲ್ಲಿ ಕುಂಕುಮ ಅರಿಶಿಣದ ಮಹತ್ವ ಬಹಳ ಇದೆ. ಅರಿಶಿಣ ಕುಂಕುಮ ಇರದ ಹಿಂದೂ ಮನೆಗಳು ಸಾಮಾನ್ಯವಾಗಿರುವುದಿಲ್ಲ. ದುರ್ದೈವದ ಸಂಗತಿ ಎಂದರೆ ಆಧುನಿಕ ನಾಗರಿಕತೆಯ ಆರ್ಭಟದ ಈ ಯುಗದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಕುಂಕುಮದ ಮಹತ್ವವನ್ನೇ ಮರೆತು ಹಾಳು ಹಣೆಯಲ್ಲಿ ಇರುವುದೇ ಫ್ಯಾಷನ್ ಎಂದು ಭ್ರಮಿಸುತ್ತಾರೆ. ಇದು ತಪ್ಪು. ಹೆಣ್ಣು ಮಕ್ಕಳಿಗೆ ಕುಂಕುಮದ ದೈವಿಕ ಹಾಗೂ ವೈಜ್ಞಾನಿಕ ಮಹತ್ವವನ್ನು ಹಿರಿಯರು ಮನೆಗಳಲ್ಲಿ ತಿಳಿಸಿಕೊಡಬೇಕು. ಕುಂಕುಮ ಧಾರಣೆ ಖಂಡಿತ ಮೂಢನಂಬಿಕೆಯೂ ಕುರುಹು ಅಲ್ಲ. ಲಲಿತ ಸಹಸ್ರನಾಮ, ಸೌಂದರ್ಯ ಲಹರಿ ಮುಂತಾದ ಕಾರ್ಯಕ್ರಮ ಸಂದರ್ಭದಲ್ಲಿ ಕುಂಕುಮ ಧರಿಸಿದ ಮಹಿಳೆಯರು ಸೌಭಾಗ್ಯವತಿಯರಂತೆ ಕಳೆಕಳೆಯಾಗಿ ನೋಡುಗರ ಕಣ್ಣಿಗೆ ಹಬ್ಬದಂತೆ ಗೋಚರವಾಗಲು ಈ ಕುಂಕುಮವೇ ಕಾರಣ. ದೃಷ್ಟಿ ದೋಷ ನಿವಾರಿಸಲು ನೀರಿಗೆ ಕುಂಕುಮ ಬೆರೆಸಿ ಆರತಿ ಬೆಳಗುವ ಸಂಪ್ರದಾಯವಂತೂ ಈಗಲೂ ಎಲ್ಲೆಡೆ ಕಾಣಬಹುದು. ಮದುವೆಯಾಗಲಿರುವ ಹೆಣ್ಣು ಮಗಳಿಗೆ ಹರಿದ್ರ ಕುಂಕುಮ ಸೌಭಾಗ್ಯವತಿ ಭವ ಎಂದು ಹಿರಿಯರು ಆಶೀರ್ವಾದ ಮಾಡುವುದು ಇದೇ ಹಿನ್ನೆಲೆಯಲ್ಲಿ. ಬರಹ ಮಂಜುಳಾ ಮಹೇಶ್ ಬಾಗಿಲ್ಗದ್ದೆ.